ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆ್ಯಂಡ್ ಈಗ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ನಾನು ಬೆಳಗ್ಗೆ 9 ಗಂಟೆಗೆಲ್ಲ ರೆಡಿಯಾಗಿ ನಮ್ಮ ಬೆಳ್ಳೆಂಡೂರಿನ ಶಿವನ ದೇವಸ್ಥಾನಕ್ಕೆ ಹೋದೆ. ನಮ್ಮ ಊರಲ್ಲಿ 2 ಶಿವನ ದೇವಸ್ಥಾನವಿದೆ. ಆ್ಯಂಡ್ ಒಂದು ಊರೊಳಗಡೆ ಇರುವಂಥ ಶಿವನ ದೇವಸ್ಥಾನ, ಮತ್ತೊಂದು ಬಂದು ಸ್ಮಶಾನದ ಹತ್ರ ಇರುವಂಥ ದೇವಸ್ಥಾನ. ಇದು ಬಂದು ಊರೊಳಗಡೆ ಇರುವಂತಹ ಒಂದು ಶಿವನ ದೇವಸ್ಥಾನ. ಆ್ಯಂಡ್ ಶಿವರಾತ್ರಿ ಹಬ್ಬಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಡೆಕೋರೇಷನ್ ಮಾಡಿದ್ದಾರೆ. ಪ್ರತಿ ವರ್ಷ ಸ್ವಲ್ಪ ಲೇಟಾಗಿ ಹೋಗ್ತಾಯಿದೆ, ಬಟ್ ಈ ವರ್ಷ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನದ ಹತ್ರ ಹೋದೆ. ಎಂದಿನಂತೆ ಜನ ರಶ್ಶು ತುಂಬಾ ಇದ್ದರು, ಆದರೆ ದೇವಸ್ಥಾನ ಓಪನ್ ಇರಲಿಲ್ಲ. ಒಳಗಡೆ ಅಲಂಕಾರವನ್ನು ಮಾಡ್ತಾಯಿದ್ರು. 9 ಗಂಟೆಗೆಲ್ಲ ನಾನು ದೇವಸ್ಥಾನದಲ್ಲಿದ್ದೆ. ನೋಡಿ, ಆಲ್ರೆಡಿ ಜನ ಬಂದು ತುಂಬೋಗ್ಬಿಟ್ಟಿದ್ರು, ತುಂಬೋಗಿ ಎಲ್ಲ ಕಡೆ ಕುತ್ಕೊಂಡ್ಬಿಟ್ಟಿದ್ರು ನಿಂತು. ಆ್ಯಂಡ್ ಈ ರೀತಿ ಕಂಬಗಳಿಗೆ ನೋಡಿ ಹೂಗಳಿಂದ ರೀತಿ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀನಿ, ಜನ ನೋಡಿಲ್ಲ, ಇನ್ನೂ ಕೂತ ಇದ್ದಾರೆ ಜನ. 1 ಅವರ್ ನಾನು ಶಿವನ ದೇವಸ್ಥಾನದಲ್ಲಿ ವೆಯ್ಟ್ ಮಾಡಿದ್ಮೇಲೆ 10 ಗಂಟೆಗೆ ಓಪನ್ ಮಾಡಿದ್ರು. ಆಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ಯಾವತ್ತೂ ಶಿವರಾತ್ರಿ ಹಬ್ಬದ ದಿನ ಯಾವತ್ತೂ ಕೂಡ ಉಪವಾಸ ಹಾಗೆ ಜಾಗರಣೆ ಲೈಫಲ್ಲಿ ಇದ್ದಿದ್ದಿಲ್ಲ. ನನಗೆ ಉಪವಾಸ ಇದ್ದರೆ ಪೂರ್ತಿ ಸುಸ್ತಾಗಿ ಹೋಗ್ತೀನಿ. ಸೊ ಹಾಗಾಗಿ ಯಾವತ್ತೂ ಉಪವಾಸ ಇರಲಿಲ್ಲ. ಆ್ಯಂಡ್ ಜಾಗರಣೆ ಮಾಡೋದಕ್ಕೆ ಕೂಡ ಯಾರೂ ಜೊತೆಗಿರೋದಿಲ್ಲ. ನನಗೆ ಜಾಗರಣೆ ಮಾಡೋದಕ್ಕೆ ಬಹಳ ಇಷ್ಟ, ಬಟ್ ಯಾರೋ ಜೊತೆಗಿರಲ್ಲ ಅಂತ ಹೇಳ್ಬಿಟ್ಟು ಆ ಜಾಗರಣೆ ಕೂಡ ನಾನು ಮಾಡೋದಿಲ್ಲ. ಆ್ಯಂಡ್ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದು ಎಂದಿನಂತೆ ಮನೆಯೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಮನೆ ಇಡ್ತೀವಿ ಅಷ್ಟೇನೆ. महेश्वराय नमः। ओम अग्निहोत्रणाय नमः। ओम हविषे नमः। ओम ಹೋಗ್ತಾ ಜನ ತುಂಬಾ ರಶ್ ಆಗಿಬಿಟ್ರು. ನೋಡಿ ಎಷ್ಟು ಜನ ಇದ್ದಾರೆ ಈಗ.
ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಆಯಿತು ನೋಡಿ. ಆ ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗೆಲ್ಲ ಅಲಂಕಾರಗಳನ್ನು ಮಾಡಿದ್ದಾರೆ. ಆ್ಯಂಡ್ ರಶಲ್ಲಿ ಮತ್ತೆ ಆಚೆ ಕೂಡ ಬರೋಕ್ಕಾಗ್ತಿರ್ಲಿಲ್ಲ. ದೇವಸ್ಥಾನ ಪೂರ್ತಿ ಕೂಡ ಅಷ್ಟು ರಶ್ ಇತ್ತು. ಇವತ್ತಂತೂ ದೇವಸ್ಥಾನದಕ್ಕೆ ಹೋಗೋದಕ್ಕೆ ನನಗೆ ಯಾರೂ ಕೂಡ ಜೊತೆ ಸಿಗಲಿಲ್ಲ ನೋಡಿ. ದೇವಸ್ಥಾನದ ಹೊರಭಾಗದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವಿನ ಅಲಂಕಾರ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸೀದಾ ಪ್ರಸಾದ ತಗೊಂಡು ಮನೆ ಕಡೆಗೆ ಬಂದೆ. ಆ್ಯಂಡ್ ಅಲ್ಲೇ ಇರುವಂತಹ ನಾಗರಕಲ್ಲುಗಳು, ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ನಮ್ಮ ದೇವಸ್ಥಾನಕ್ಕೆ ಬಂದೆ. ಆಲ್ರೆಡಿ ಬೇಗನೆ ಬಂದು ನನ್ನ ತಮ್ಮ ಬೆಳಗ್ಗೆನೇ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿದ್ದ. ನಾನು ಕೂಡ ಶಿವನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾನು ಕೂಡ ನಮ್ಮ ಮನೆಯ ದೇವ್ರಿಗೆ ಬಂದು ಒಂದು ಸತಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೀದಾ ಮನೆ ದೇವರ ದೇವಸ್ಥಾನಕ್ಕೆ ಬಂದೆ. ಆ್ಯಂಡ್ ಬಂದು ದೇವ್ರಿಗೆಲ್ಲ ಪೂಜೆ ಮಾಡಿ ಆ್ಯಂಡ್ ವಿಡಿಯೋ ಮಾಡಿಕೊಂಡೆ. ಹಬ್ಬಕ್ಕೋಸ್ಕರ ಆಲ್ರೆಡಿ ನನ್ನ ತಮ್ಮೆಲ್ಲ ಪೂಜೆ ಮಾಡಿದ್ದ. ಈಗಾಗಲೇ ಸುಮಾರು ಸತಿ ನಮ್ಮ ದೇವಸ್ಥಾನವನ್ನು ಹಾಕಿದ್ದೀನಿ. ಈಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀನಿ. ಆ್ಯಂಡ್ ಈಗ ಟ್ಯೂಷನ್ ಇದೆ, ಟ್ಯೂಷನ್ ತೊಗೊಳ್ಬೇಕು ಮಕ್ಕಳಿಗೆ. ಸಾಯಂಕಾಲ ಹಾಗೆ ಬೆಳ್ಳಂಡೂರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀನಿ. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಬೆಳ್ಳಂಡೂರಿನ ಸ್ಮಶಾನದ ಹತ್ರ ಇರುವಂತಹ ಒಂದು ಶಿವನ ದೇವಸ್ಥಾನ. ಈ ದೇವಸ್ಥಾನದಲ್ಲೂ ಕೂಡ ಹೋಮಗಳನ್ನು ಮಾಡಿ ವಿಶೇಷವಾದಂತಹ ಕಳಶಗಳನ್ನೆಲ್ಲ ಇಟ್ಟು ಹಾಗೆ ಪೂಜೆಯನ್ನು ಮಾಡಿದರು. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ, ಶಿವ ಪಾರ್ವತಿಯನ್ನೆಲ್ಲ ಇಟ್ಟು ಹೋಮಗಳನ್ನೆಲ್ಲ ಮಾಡಿದರು. ಹಾಗೆ ಇಲ್ಲೂ ಕೂಡ ದೇವಸ್ಥಾನಕ್ಕೆ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ದಾರೆ. 2 ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ. ಆ್ಯಂಡ್ ಈ ದೇವಸ್ಥಾನದ ಅಲಂಕಾರವು ಕೂಡ ತುಂಬಾ ಚೆನ್ನಾಗಿತ್ತು, ದೇವರಿಗೆ ಮಾಡಿದಂಥ ಅಲಂಕಾರ. ಇಲ್ಲಿ ಸ್ವಲ್ಪ ರಶ್ಶು ಕಡಿಮೆ ಇತ್ತು. ಈ ಒಂದು ದೇವಸ್ಥಾನದಲ್ಲೂ ಕೂಡ ಶಿವನಿಗೆ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ಆ್ಯಂಡ್ ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಹೇಗೆ ಶಿವರಾತ್ರಿಯನ್ನು ಮಾಡಿದ್ರೆ? ನಮ್ಮ ಮನೆಯಲ್ಲಿ ಇಷ್ಟೇ ಶಿವರಾತ್ರಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಗಳಿಗೆಲ್ಲ ತಿರುಗಿದಾದಮೇಲೆ ನನ್ನ ಶಿವರಾತ್ರಿ ಇಲ್ಲಿಗೆ ಮುಗೀತು. ಆ್ಯಂಡ್ ಜಾಗರಣೆ ಹಾಗೆ ಉಪವಾಸ ಇರೋದಿಲ್ಲ ನಾನು. ಆ್ಯಂಡ್ ನೀವೆಲ್ಲ ಹೇಗೆ ಮಾಡಿದ್ರೆ? ನೀವೆಲ್ಲ ಜಾಗರಣೆ ಇದ್ರೆ ಉಪವಾಸ ಮಾಡಿದ್ರ? ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ಮನೆ ಕಡೆಗೆ ಬಂದೆ. ಹಾಗೆ ನಮ್ಮನೆ ಹತ್ರ ರಾತ್ರಿ 9 ಗಂಟೆ ಹಾಗೆ ದೊಡ್ಡಮ್ಮ ಹಾಗೆ ಶಿವನ 2 ಪಲ್ಲಕ್ಕಿಗಳು ಮೇನ್ ರೋಡಲ್ಲಿ ಬಂದಿತ್ತು. ಭುವಿನೂ ಹಾಗೆ ಪಿಂಕಿಯನ್ನು ಕರ್ಕೊಂಡು ಪಲ್ಲಕ್ಕಿಗಳನ್ನು ನೋಡಿಕೊಂಡು ಬಂದ್ವಿ. ನಮ್ಮೂರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಲ್ಲಕ್ಕಿಗಳನ್ನು ಮಾಡಿದ್ದಾರೆ. ನೋಡಿ, 2 ಪಲ್ಲಕ್ಕಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. 2 ಪಲ್ಲಕ್ಕಿಗಳು ಕೂಡ ಪೂಜೆಯನ್ನು ಸ್ವೀಕರಿಸಿ 2 ಪಲ್ಲಕ್ಕಿಗಳು ಕೂಡ ಊರೊಳಗಡೆ ಹೋದವು. ಈ ಒಂದು ವ್ಲಾಗು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೇ ಇವತ್ತಿನ ಶಿವರಾತ್ರಿಯ ಹಬ್ಬದ ವ್ಲಾಗ್ ಆಗಿತ್ತು ನೋಡಿ. ನೀವು ಕೂಡ ಎಂಜಾಯ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.